ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಹೊಸಲಿ ಗ್ರಾಮಕ್ಕೆ ಬಂದ 5 ವರ್ಷಗಳಾಯಿತು. ಫಸ್ಟ್ ಲೈಬ್ರರಿಯಲ್ಲಿ ಮಾಡ್ತಾ ಇದ್ವಿ, ಆಮೇಲೆ ಲಗ್ನಪ್ಪವ್ರ ಮನೆಯಲ್ಲಿ ಬಂದು ಆರಾಧನೆ ನಡೆಸ್ತಾ ಇದ್ವಿ. ಅಲ್ಲಿಂದ ದೇವರು ಇಲ್ಲಿಗೆ ಕಳಿಸಿದ್ದಾರೆ. ದೇವರು ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ. ವಿವೇಕ ಸಭೆ ಇಲ್ಲಿ ಸಭೆ ಸ್ಥಾಪನೆ ಮಾಡಿದ್ದೇವೆ. ಈ ಸ್ಥಳ ನಮಗೆ ಸ್ವಂತ ಅಲ್ಲ, ಆದರೂ ಸಹ ದೇವರ ಸ್ಥಳದಲ್ಲಿ ನಮಗೆ ಜಾಗವನ್ನು ಕೊಟ್ಟು ಆರಾಧನೆ ನಡೆಸಲಿಕ್ಕೆ ಕೃಪೆ ಕೊಟ್ಟಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. ಹೀಗೆ ನಿಮ್ಮ ಮುಂದೆ ದೇವರು ಮಾಡಿದ ಅದ್ಭುತಗಳನ್ನು ನೆನೆಸಿಕೊಂಡು ಹೇಳಲಿಕ್ಕೆ ದೇವರು ಕೊಟ್ಟಂತ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಎಷ್ಟೋ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಮ್ಮ ಸಭೆ ಬೆರಕ ಸಭೆ. ಕರ್ತನಾಗಿರುವ ಯೇಸು ಕ್ರಿಸ್ತನು ನಮ್ಮ ಸಭೆಯಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿ ನಡೆಸ್ತಾ ಇದ್ದಾನೆ. ದೇವರ ಸಹಾಯ ನಮ್ಮ ಮೇಲಿದೆ ಎಂಬುದಾಗಿ ನಾವು ನಂಬಿದ್ದೇವೆ. ಈ ಸೇವೆ ಪ್ರಾರಂಭ ಮಾಡುವ ದಿನಗಳಲ್ಲಿ ಕೊರತೆಗಳಿದೆ, ಸಮಸ್ಯೆಗಳಿದೆ, ಎದುರಿಸುವಂತ ಅನೇಕ ಕಾರ್ಯಗಳು ಇದೆ ಅನ್ನುವ ಯೋಚನೆಗಳಲ್ಲಿ ನಾವು ಇದ್ದಾಗ, ಕುಟುಂಬವಾಗಿ ನಾವು, ನನ್ನ ಧರ್ಮಪತ್ನಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ಧೈರ್ಯದಿಂದ ಸೇವೆ ಮಾಡಲಿಕ್ಕೆ ದೇವರು ಸಹಾಯ ಮಾಡಿದರು. ಹಾಗಾಗಿ ಈಗ ದೇವರು ಅದ್ಭುತವಾಗಿ ಈ ಸಭೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಸಭೆಯಲ್ಲಿ ಜನಗಳನ್ನ ಬರುವುದನ್ನು ನೋಡ್ತಾ ಇದ್ದೇವೆ, ದೇವರನ್ನು ಆರಾಧಿಸುವುದನ್ನು ನೋಡ್ತಾ ಇದ್ದೇವೆ. ಅದ್ಭುತವಾಗಿ ದೇವರ ಅದ್ಭುತವನ್ನ ಮಾಡುವ ದೇವರು ಇಲ್ಲಿವರೆಗೂ ನಡೆಸ್ತಾ ಇದ್ದಾರೆ. ಹಾಗಾಗಿ ನಾನು ನಿಮಗೆ ಹೇಳುವುದೇನೆಂದ್ರೆ, ನಂಬಿಕೆಯಿಂದ ನೀವೇನಾದ್ರೂ ಮಾಡಿದ್ರು ದೇವರು ಅದನ್ನ ಅದ್ಭುತವಾಗಿ ನಂಬಿಗಸ್ತನಾಗಿ ಪೂರೈಸುವುದಿಲ್ಲ. ಪ್ರಾರಂಭ ದಿನಗಳಿಂದ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲದ್ರೂ ನನ್ನ ನಂಬಿಕೆಯಿಂದ ದೇವರ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡುವಾಗ ದೇವರೆಲ್ಲವನ್ನ ಸಹಾಯ ಮಾಡಿದ. ಹಾಗಾಗಿ ಈಗ 6ನೇ ವರ್ಷಕ್ಕೆ ನಾವು ಕಾಲಿಡಲಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ಹಾಗಾಗಿ ಈ ಸಭೆ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡಿ. ಅನೇಕ ಇನ್ನೂ ದೊಡ್ಡ ದೊಡ್ಡ ಕಾರ್ಯಗಳ ಆಲೋಚನೆಗಳಿದೆ, ದೇವರ ದರ್ಶನಗಳನ್ನಿದೆ, ಅದು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಪ್ರಾರ್ಥನೆ ಅವಶ್ಯಕತೆ ಇದೆ, ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ನೀವು ಈ ಬೆರಕ ಸಭೆಗೆ ಬಂದು ಭೇಟಿಯಾಗಿ ದೇವರ ಆಶೀರ್ವಾದಗಳನ್ನು ನೀವು ಸಹ ಹೊಂದಿಕೊಳ್ಳಿ. ಇನ್ನೂ ಅನೇಕ ಕಾರ್ಯಗಳು ಮಾಡಲಿಕ್ಕೆ ದೇವರು ನಮಗೆ ಎಲ್ಲಾ ವಿಷಯದಲ್ಲಿ ಸಹಾಯ ಮಾಡುವ ಹಾಗೆ ನೀವು ನಮಗೋಸ್ಕರ, ಈ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿರಿ. ಹಾಗೆ ಇನ್ನು ದೇವರ ವಿಷಯದಲ್ಲಿ ನಾನು ಹೇಳುವುದೇನೆಂದ್ರೆ, ನಾವೆಷ್ಟು ಹೇಳಿದ್ರು ಸಮಯ ಸಾಲದು. ಹಾಗೆ ಏನಂದ್ರೆ, ನಮಗೊಂದು ಸ್ವಂತ ಸ್ಥಳ ಇಲ್ಲ, ಸ್ವಂತ ಸಭೆ ಇಲ್ಲ. ದೇವರು ನಂಬಿಗಸ್ತನಾಗಿ ನಡೆಸ್ತಾ ಇದ್ದಾನೆ. ಹೀಗೆ ಉತ್ತಮವಾಗಿ ಇವೆಲ್ಲವೂ ದೇವರು ಮಾಡಿದ ಕಾರ್ಯಗಳಾಗಿದೆ. ಹಾಗಾಗಿ ನೀವು ಸಹ ನಮ್ಮ ಸಭೆಗಾಗಿ ಪ್ರಾರ್ಥನೆ ಮಾಡಿ. ಹೊಸ ಸಭೆ ಬೇಕಾಗಿದೆ, ಮತ್ತೆ ಅದಕ್ಕೆ ಸ್ವಂತ ಸ್ಥಳ ಬೇಕಾಗಿದೆ. ಇದಕ್ಕೋಸ್ಕರ ಎಲ್ಲ ವಿಷಯದಲ್ಲಿ ದೇವರು ಸಹಾಯ ಮಾಡುವ ಹಾಗೆ ನೀವೆಲ್ಲರೂ ನಮ್ಮ ಸೇವೆಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೀನಿ. ದೇವರ ಸಾಕ್ಷಿಯನ್ನ ಆಶೀರ್ವದಿಸಲಿ. ಎಲ್ಲರಿಗೂ ಸಹ ನನ್ನ ಪ್ರೀತಿಯ ವಂದನೆಗಳು.